ವೀಕ್ಷಕರೇ, ಅದೊಂದು ರೈಲ್ವೆ ಸ್ಟೇಷನ್. ಆ ಒಂದು ರೈಲ್ವೆ ಸ್ಟೇಷನ್ ಜಗುಲಿಯ ಮೇಲೆ ಒಬ್ಬ ಭಿಕ್ಷುಕ ವಾಸ ಇದ್ದ. ಆತ ಅಲ್ಲಿ ಬರುವ ಮತ್ತು ಹೋಗುವಂತ ಟ್ರೈನ್ಗಳ ಪ್ರಯಾಣಿಕರ ಬಳಿ ಹೋಗಿ ಭಿಕ್ಷೆ ಬೇಡಿ ಜೀವನವನ್ನು ಆತ ಸಾಗಿಸ್ತಿದ್ದ. ಹೀಗಿದ್ದಾಗ ಒಂದ್ಸಲ ಅಲ್ಲಿಗೆ ಅವನ ಬಳಿ ಸೂಟು ಬೂಟನ ಧರಿಸಿದಂತ ಎತ್ತರ ಕಾಯದ ವ್ಯಕ್ತಿ ಬರ್ತಾನೆ. ಅವನನ್ನ ನೋಡಿದವನೇ ಈ ಭಿಕ್ಷುಕ ಬಹುಶಃ ಈತ ಶ್ರೀಮಂತ ವ್ಯಕ್ತಿನೇ ಇರಬಹುದು, ಇವನನ್ನ ಕೇಳಿದ್ರೆ ಖಂಡಿತವಾಗಿ ಕೈ ತುಂಬಾ ಹಣವನ್ನು ಕೊಡ್ತಾನೆ ಅಂತ ಯೋಚಿಸಿ ಆ ವ್ಯಕ್ತಿ ಬಳಿ ಕೈಯನ್ನ ಚಾಚಿ ಭಿಕ್ಷೆ ಬಿಡೋದಕ್ಕೆ ಈ ಭಿಕ್ಷುಕ ಮುಂದಾಗ್ತಾನೆ. ಆಗ ಆ ವ್ಯಕ್ತಿ, ನೀನು ಯಾವಾಗ್ಲೂ ಕೂಡ ಯಾರ ಹತ್ರನಾದ್ರೂ ಬೇಡ್ತಾನೆ ಇರ್ತೀಯ, ಆದ್ರೆ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದೀಯ ಅಂತ ಕೇಳಿದ್ದ. ಆಗ ಆ ಭಿಕ್ಷುಕ, ನಾನೇ ಒಬ್ಬ ಅಸಹಾಯಕ ಭಿಕ್ಷುಕ, ಅವ್ರವ್ರ ಬಳಿ ಭಿಕ್ಷೆಯನ್ನ ಬೇಡೋದೇ ನನ್ನ ಕಾಯಕ. ಹೀಗಿರುವಾಗ ನಾನು ಯಾರಿಗೆ ಏನನ್ನ ಕೊಡೋದಕ್ಕೆ ಸಾಧ್ಯ? ಕೊಡೋದಕ್ಕೆ ನನ್ನ ಬಳಿ ಏನಿದೆ? ಇನ್ನೊಬ್ಬರಿಗೆ ಏನಾದ್ರೂ ಕೊಡುವಷ್ಟು ಶಕ್ತಿಯನ್ನ ಆ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ಹೇಳಿದ್ದ. ನೀನು ಬೇರೆಯವ್ರಿಗೆ ಏನನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನೀನು ಬೇರೆಯವರಿಂದ ಏನನ್ನು ಕೂಡ ಕೇಳಬಾರದು, ಅದಕ್ಕೆ ನೀನು ಅನರ್ಹ. ಜನರ ಬಳಿ ಭಿಕ್ಷೆಯನ್ನ ಬಿಡುವಂತ ಹಕ್ಕು ನಿನಗಿಲ್ಲ. ನಾನೊಬ್ಬ ವ್ಯಾಪಾರಿ, ಕೊಡು ಮತ್ತು ತೆಗೆದುಕೊಳ್ಳುವಿಕೆಯಲ್ಲಿ ನನಗೆ ನಂಬಿಕೆ ಇದೆ. ಹಾಗಾಗಿ ನೀನು ನನಗೆ ಏನಾದ್ರೂ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನಾದ್ರೂ ಕೊಡೋದಕ್ಕೆ ಸಾಧ್ಯ ಅಂತ ಹೇಳದಂತ ಆ ವ್ಯಕ್ತಿ ಟ್ರೈನ್ ಬಂದ್ ಕೂಡ್ಲೆ ಅದನ್ನ ಹತ್ತಿ ಹೊರಟು ಹೋದ. ಅವನು ಹೋದ ನಂತರ ಅವನ ಕಡೆಗೆ ನೋಡ್ತಾ ಕುಳಿತಂತ ಭಿಕ್ಷುಕನ ತಲೆಯಲ್ಲಿ ಆ ವ್ಯಕ್ತಿ ಹೇಳೋದಂತ ಮಾತುಗಳು ಓಡಾಡ್ತಿದ್ವು. ಆ ಮಾತುಗಳ ಬಗ್ಗೆ ಭಿಕ್ಷುಕ ತುಂಬಾ ಹೊತ್ತು ಯೋಚಿಸ್ತಾ ಕುಳಿತಿದ್ದ. ಆ ವ್ಯಕ್ತಿ ಹೇಳದಂತೆ, ನಾನು ಕೇವಲ ಎಲ್ಲರಿಂದ ಬೇಡ್ತಾನೆ ಇರ್ತೀನಿ, ಬದಲಿಗೆ ಯಾರಿಗೂ ಕೂಡ ಏನನ್ನು ಕೊಟ್ಟಿಲ್ಲ. ಬಹುಶಃ ಇದೇ ಕಾರಣಕ್ಕೋ ಏನೋ ನನ್ನ ಬಳಿ ಹೆಚ್ಚು ಹಣ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ನಾನೊಬ್ಬ ಭಿಕಾರಿ, ನಾನು ಜನರಿಗೆ ಏನ್ತಾನೆ ಕೊಡೋದಕ್ಕೆ ಸಾಧ್ಯ ಅಂತ ಭಿಕ್ಷುಕ ಯೋಚಿಸಿದ್ದ. ಆ ವ್ಯಕ್ತಿ ಹೇಳದಂತೆ, ಯಾರಿಗಾದ್ರೂ ಏನಾದ್ರೂ ಕೊಡೋದಕ್ಕೆ ನನ್ನ ಹತ್ರ ಏನಿದೆ ಎಂಬ ಅಸಹಾಯಕ ಭಾವ ಅವನನ್ನ ಇನ್ನಿಲ್ಲದ ಹಾಗೆ ಕಾಡೋದಕ್ಕೆ ಶುರುವಾಗಿತ್ತು. ಈ ಒಂದು ಯೋಚನೆಯಲ್ಲೇ 2 ದಿನ ಆತ ಕಳೆದಿದ್ದ. ಇನ್ಮೇಲೆ ಯಾರಾದ್ರೂ ಏನಾದ್ರೂ ಕೊಟ್ರೆ ಅಥವಾ ಯಾರ ಹತ್ರನಾದ್ರೂ ಏನಾದ್ರೂ ನಾನು ಇಸ್ಕೊಂಡ್ರೆ ಅವ್ರಿಗೆ ಏನಾದ್ರೂ ವಾಪಸ್ ಕೊಡಬೇಕು ಅಂತ ಅವನು ನಿರ್ಧಾರ ಮಾಡ್ದ. ಆದ್ರೂ ಕೂಡ ಅವನಲ್ಲಿ ಇದ್ದಂತ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಅವನ ಪ್ರಶ್ನೆ ಏನಂದ್ರೆ, ನಾನೊಬ್ಬ ಭಿಕಾರಿ, ಕೊಡೋದಕ್ಕೆ ನನ್ನ ಹತ್ರ ಏನಿದೆ ಎಂಬುದು ಆತನ ಪ್ರಶ್ನೆಯಾಗಿತ್ತು. ಹೀಗಿರುವಾಗ ಅದೊಂದಿನ ಅವನ ಗಮನ ಅಲ್ಲಿದ್ದಂತ ಕೆಲವು ಹೂಗಳ ಮೇಲೆ ಹೋಯಿತು. ಅವೆಲ್ಲ ಆ ಸ್ಟೇಷನ್ನ ಸುತ್ತಮುತ್ತ ಬೆಳೆದು ನಿಂತಿದ್ವು. ನೋಡೋದಿಕ್ಕೆ ಸುಂದರವಾಗಿದ್ದ ಅವುಗಳನ್ನೇ ಜನರಿಗೆ ಕೊಡೋದಕ್ಕೆ ಆತ ಯೋಚಿಸಿದ್ದ. ಟ್ರೈನ್ನ ಒಳಗೆ ಭಿಕ್ಷೆಯನ್ನ ಬಿಡೋದಕ್ಕೆ ಬಂದಂತ ಅವನು ಯಾರಾದ್ರೂ ಏನಾದ್ರೂ ಕೊಟ್ರೆ ಅವ್ರಿಗೆ ತಲಾ ಒಂದು ಹೂವನ್ನ ಕೊಡೋದಕ್ಕೆ ಶುರು ಮಾಡಿದ್ದ. ಪ್ರಯಾಣಿಕರೆಲ್ಲ ಆ ಹೂಗಳನ್ನ ನೋಡಿ ನಗುತ್ತಾ ಸಂತೋಷದಿಂದ ತೆಗೆದುಕೊಳ್ತಿದ್ರು. ಜನ ನಗ್ತಾ ಆ ಹೂಗಳನ್ನ ತಮ್ಮ ಬಳಿ ಇಟ್ಕೊಳ್ತಿದ್ರು. ಯಾವಾಗ ಭಿಕ್ಷುಕ ಆ ಹೂಗಳನ್ನ ಜನರಿಗೆ ಕೊಡೋದಕ್ಕೆ ಶುರು ಮಾಡೋದ್ನೋ ಆಗ ಅವನ ಬಳಿ ಹೆಚ್ಚೆಚ್ಚು ಹಣ ಸಂಗ್ರಹ ಆಗ್ತಿತ್ತು. ರೈಲ್ವೆ ಸ್ಟೇಷನ್ನ ಸುತ್ತಲೂ ಇದ್ದಂತ ಎಲ್ಲ ಹೂಗಳನ್ನ ಕೂಡ ಎಚ್ಚರಿಕೆಯಿಂದ ಅವನು ಕಿತ್ತು ಸಂಗ್ರಹಿಸಿಕೊಂಡಿದ್ದ. ಅವು ಬಾಡುವಂತ ಮೊದಲೇ ಅವುಗಳನ್ನ ಜನರಿಗೆ ಕೊಡ್ತಿದ್ದ. ಅವು ಬಾಡದೆ ಇರುವಂತೆ ಅವುಗಳನ್ನ ನೀರಲ್ಲಿ ಇಡ್ತಿದ್ದ. ಹಾಗೂ ಹೆಚ್ಚು ಬಿಸಿಲಿನ ಝಳ ಅವುಗಳಿಗೆ ಸೋಕದ ಹಾಗೆ ಜೋಪಾನದಿಂದ ಅವುಗಳನ್ನ ನೋಡ್ಕೊಳ್ತಿದ್ದ. ದಿನ ಕಳೆದಂತೆ ಹೂಗಳು ಕೂಡ ಅಲ್ಲಿ ಖಾಲಿಯಾದವು. ಹೂ ಇದ್ದಾಗ ಪ್ರತಿ ಸಲ ಕೂಡ ಹೆಚ್ಚು ಹಣ ಅವನ ಬಳಿ ಸಂಗ್ರಹ ಆಗ್ತಿತ್ತು. ಆದ್ರೆ ಹೂಗಳು ಖಾಲಿಯಾದಾಗ ಹೆಚ್ಚು ಹಣ ಸಿಗ್ತಿರ್ಲಿಲ್ಲ. ಒಮ್ಮೊಮ್ಮೆ ಯಾರು ಕೂಡ ಅವನಿಗೆ ಹಣವನ್ನ ಕೊಡ್ತಿರ್ಲಿಲ್ಲ. ಹೀಗಿರುವಾಗ ಒಂದಿನ ಟ್ರೈನ್ನಲ್ಲಿ ಮತ್ತದೇ ಸೂಟು ಬೂಟನ ಧರಿಸಿದಂತ ವ್ಯಕ್ತಿಯನ್ನ ಈ ಭಿಕ್ಷುಕ ಕಂಡವನೇ ಅವನ ಬಳಿ ಬಂದು ಕೈ ತುಂಬಾ ಹೂವನ್ನ ಹಿಡಿದು ಹೇಳ್ದ, ನೋಡಿ, ನನ್ನ ಹತ್ರ ಈಗ ಹೂಗಳಿದ್ದಾವೆ, ನೀವು ನಂಗೆ ಭಿಕ್ಷೆ ಹಾಕಿದ್ರೆ ಅದಕ್ಕೆ ಪ್ರತಿಯಾಗಿ ನಾನ್ ನಿಮ್ಗೆ ಹೂವನ್ನ ಕೊಡ್ತೀನಿ ಅಂತ ಹೇಳಿದ್ದ. ಇವನಿಂದ ಹೂವನ್ನ ಪಡೆದಂತ ವ್ಯಾಪಾರಿ ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ಹಣವನ್ನು ಕೂಡ ಕೊಟ್ಟಿದ್ದ. ಶಭಾಷ್, ಎಂಥ ಬದಲಾವಣೆ, ಈಗ ನಿನ್ಗೂ ಕೂಡ ಕೊಡುವಂತ ಶಕ್ತಿ ಬಂದಿದೆ ನೋಡು, ನೀನೀಗ ಭಿಕ್ಷುಕ ಅಲ್ಲ, ನೀನು ಈಗೊಬ್ಬ ವ್ಯಾಪಾರಿ ಅಂತ ಹೇಳಿ ಆತ ಅಲ್ಲಿಂದ ಹೊರಟಿದ್ದ. ವ್ಯಾಪಾರಿ ಹೋದ ನಂತರ ಈಗ ಮತ್ತೂ ಕೂಡ ಆತ ಹೇಳದಂತ ಮಾತುಗಳು ಈ ಭಿಕ್ಷುಕನ ತಲೆಯಲ್ಲಿ ಗುಯ್ಗುಟ್ಟಿದ್ವು. ಈ ಭಿಕ್ಷುಕನಿಗೆ ಆ ಒಂದು ಮಾತಿಂದ ಹೆಮ್ಮೆ ಉಂಟಾಯ್ತು. ಅವನ ಮುಖದಲ್ಲಿ ಸಂತೋಷದ ನಗು ಮೂಡ್ತು. ಅವನ ಕಂಗಳು ಖುಷಿಯಿಂದ ಅರಳಿದ್ವು. ಟ್ರೈನ್ನಿಂದ ಕೆಳಗೆ ಇಳಿದಂತ ಭಿಕ್ಷುಕ ಆತ್ಮವಿಶ್ವಾಸದಿಂದ ಮೇಲೆ ನೋಡ್ತಾ ಕೂಗ್ದ, ನಾನಿನ್ನು ಭಿಕ್ಷುಕ ಅಲ್ಲ, ನಾನೊಬ್ಬ ವ್ಯಾಪಾರಿ. ಅವನು ಈ ರೀತಿ ಹೇಳ್ತಾ ಅಲ್ಲೆಲ್ಲ ಕುಣಿದಾಡ್ದ. ಅವನ ವರ್ತನೆ ಕಂಡಂತ ಜನ ಅವನಿಗೆ ತಲೆ ಕೆಟ್ಟಿರಬಹುದು ಅಂತ ಭಾವಿಸಿದರು. ಈ ಭಿಕ್ಷುಕ ಇನ್ಯಾವತ್ತೂ ಕೂಡ ನಾನು ಭಿಕ್ಷೆ ಬಿಡಬಾರದು, ಈಗ ನನಗೂ ಕೂಡ ಕೊಡುವಂತ ಶಕ್ತಿ ಬಂದಿದೆ ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹೊರಟ. ಇದಾಗಿ ತುಂಬಾ ದಿನಗಳ ಕಾಲ ಅವನು ಅಲ್ಲಿ ಸುಳಿಲೇ ಇಲ್ಲ. ಇದಾಗಿ 2 ವರ್ಷದ ನಂತರ ಅವನ ಟ್ರೈನ್ನಲ್ಲಿ ಇಬ್ಬರು ಸೂಟ್ಧಾರಿ ವ್ಯಕ್ತಿಗಳು ಮುಖಾಮುಖಿ ಆಗ್ತಾರೆ. ಅದರಲ್ಲಿ ಒಬ್ಬ ವ್ಯಾಪಾರಿ ಇನ್ನೊಬ್ಬ ವ್ಯಾಪಾರಿಗೆ ತನ್ನ ಪರಿಚಯವನ್ನ ಮಾಡ್ಕೊಂಡ. ಇನ್ನೊಬ್ಬ ವ್ಯಾಪಾರಿಗೆ ಈತ ಯಾರು ಅಂತ ಗೊತ್ತಾಗ್ಲಿಲ್ಲ. ಕ್ಷಮಿಸಿ, ನಿಮ್ಮ ಪರಿಚಯ ನನಗಿಲ್ಲ, ನಾನಿವತ್ತೇ ನಿಮ್ಮನ್ನ ನೋಡ್ತಿರೋದು ಅಂತ ಹೇಳ್ದ. ಆಗ ಆ ವ್ಯಾಪಾರಿ, ಸಾರ್, ನನಗೆ ನಿಮ್ ಪರಿಚಯ ಇದೆ, ನಾವು ಇದು 3ನೇ ಸಲ ಭೇಟಿ ಆಗ್ತಿರೋದು ಅಂತ ಹೇಳಿದ್ದ. ಅದನ್ನ ಕೇಳದಂತ ಈ ಮೊದಲ ವ್ಯಾಪಾರಿಗೆ ಅಚ್ಚರಿಯಾಯ್ತು. ನಾನ್ಯಾವಾಗ ನಿಮ್ಮನ್ನ ಭೇಟಿಯಾಗಿದ್ದೆ ಅಂತ ಯೋಚಿಸಲು ಶುರು ಮಾಡ್ದ. ಆಗ ಈ ವ್ಯಾಪಾರಿ, ಸಾರ್, ನಾನು ಅದೇ ಹಳೆಯ ಭಿಕ್ಷುಕ, ಇದೇ ರೈಲ್ವೆ ಸ್ಟೇಷನ್ ನಲ್ಲಿ ನಾನು ಭಿಕ್ಷೆ ಬಿಡ್ತಿದ್ದೆ, ನೀವು ನಾನು ಇದೇ ಒಂದು ಟ್ರೈನ್ ನಲ್ಲಿ ಭೇಟಿಯಾಗಿದ್ವಿ, ನೀವು ನನ್ನ ಜೀವನದ ಈ ಮಹತ್ತರ ಬದಲಾವಣೆಗೆ ಕಾರಣ ಆದವರು. ಮೊದಲ ಸಲ ನನಗೆ ವ್ಯಾಪಾರ ನೀತಿಯ ಬಗ್ಗೆ ಹೇಳ್ಕೊಟ್ರಿ, 2ನೇ ಸಲ ಸಿಕ್ತಾಗ ನಾನು ಯಾರು ಎಂಬುದನ್ನ ನನಗೆ ತಿಳಿಸ್ಕೊಟ್ರಿ.
ನೀವು ಕೊಟ್ಟಂತ ವ್ಯಾಪಾರದ ಸಲಹೆ ಹಾಗೂ ನಾನೊಬ್ಬ ಭಿಕ್ಷುಕ ಅಲ್ಲ, ವ್ಯಾಪಾರಿ ಅಂತ ಮೆಚ್ಚಿ ನುಡಿದಂತ ಮಾತುಗಳು ನನ್ನಲ್ಲಿ ಅಚ್ಚಳಿಯದೆ ಉಳಿದಿವೆ. ನಾನು ಸ್ವಾವಲಂಬಿಯಾಗಿ ಬದುಕೋದಿಕ್ಕೆ ನಿಮ್ಮ ಮಾತುಗಳು ಸ್ಫೂರ್ತಿಯನ್ನ ಕೊಟ್ವು. ನಿಮ್ಮ ಸಲಹೆಯಂತೆ ನಾನು ಆಗ ಹೂಗಳನ್ನ ಕೊಡೋದಿಕ್ಕೆ ಶುರು ಮಾಡಿದೆ ಅಂತ ಆತ ಹೇಳಿದಾಗ ಮೊದಲ ವ್ಯಾಪಾರಿ ಹಳೆಯದನ್ನೆಲ್ಲ ನೆನ್ಪಣ್ಕೊಂಡು, ಹೌದು ನನಗೆ ಈಗ ನೆನ್ಪಾಯ್ತು, ನೀನು ಆಗ ಭಿಕ್ಷೆನ ಬಿಡ್ತಿದ್ದೆ ಅಲ್ವಾ, ಈಗ ತುಂಬಾ ಬದಲಾಗಿದೀಯಾ, ನನ್ ಹಾಗೇನೆ ಸೂಟು ಬೂಟನ ಧರಿಸಿದ್ಯಾ, ಈಗೇನ್ ಮಾಡ್ತಿದ್ಯಾ ಅಂತ ಕೇಳಿದ್ದ. ಆಗ ಈತ, ಸರ್ ನಾನೀಗ ಹೂಗಳ ಮಾರಾಟ ಮಾಡ್ತಿದ್ದೀನಿ, ಜನರಿಗೆ ಹೂಗಳನ್ನ ಮಾರಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಈ ಒಂದು ಬದಲಾವಣೆಗೆ ಹಾಗೂ ಬೆಳವಣಿಗೆಗೆ ನೀವೇ ಕಾರಣ. ನಾನು ಆಗ ಹಣ ಪಡೆದ ಜನರಿಗೆ ಹೂ ಕೊಡ್ತಿದ್ದೆ, ಇದು ಒಂದು ತರಹ ವ್ಯಾಪಾರನೇ ಆಗಿತ್ತು. ನಾನು ಅವ್ರಿಗೆ ಕಡಿಮೆ ಬೆಲೆಗೆ ಸುಗಂಧ ಬೀರುವಂತ ಹೂಗಳನ್ನ ಮಾರ್ತಿದ್ದೆ, ಜನ ಕೂಡ ಅವುಗಳನ್ನ ಖರೀದಿ ಮಾಡಿ ಹಣ ಕೊಡ್ತಿದ್ರು. ಅವ್ರ ದೃಷ್ಟಿಲಿ ಆಗ ನಾನು ಸಣ್ಣ ಮಟ್ಟದ ವ್ಯಾಪಾರಿನೇ ಆಗಿದ್ದೆ. ಆದ್ರೆ ನನ್ನ ಅಂತರಂಗದಲ್ಲಿ ನಾನಿನ್ನೂ ಕೂಡ ಭಿಕ್ಷುಕ ಅಂತ ಕೀಳರಿಮೆಯ ಭಾವ ಇತ್ತು. ಯಾವಾಗ ಹೂಗಳನ್ನ ಮಾರಿದ ನಂತರ ಹೆಚ್ಚು ಹಣ ಸಿಕ್ತೋ ಆಗ ಅವುಗಳಿಂದ ಹೆಚ್ಚೆಚ್ಚು ಹೂಗಳನ್ನ ಖರೀದಿ ಮಾಡೋದಿಕ್ಕೆ ಶುರು ಮಾಡಿದೆ. ನಿಧಾನವಾಗಿ ನಾನೊಬ್ಬ ಭಿಕ್ಷುಕ ಅಲ್ಲ, ನಾನು ಕೂಡ ವ್ಯಾಪಾರಿ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಮೂಡ್ತು. ಅದೇ ನನ್ನ ಈ ಇವತ್ತಿನ ಬೆಳವಣಿಗೆಗೆ ಕಾರಣ ಆಗಿದೆ. ಇದಕ್ಕಾಗಿ ನಾನು ಮೊದಲು ನಿಮ್ಗೆ ಕೃತಜ್ಞತೆಯನ್ನ ತಿಳಿಸಬೇಕು ಅಂತ ಆತ ಹೇಳಿದ್ದ. ಅವನ ಮಾತಿಂದ ವ್ಯಾಪಾರಿ ಕೂಡ ಸಂತಸವನ್ನ ಪಡ್ತಾನೆ. ನಂತರ ನಿಲ್ದಾಣ ಬಂತು. ಇಬ್ರು ಕೂಡ ಕೆಳಗಿಳಿದು ತಮ್ಮ ತಮ್ಮ ವೃತ್ತಿ ಬಗ್ಗೆ ಮಾತನಾಡ್ತಾ ಹೊರಟು ಹೋಗ್ತಾರೆ. ವೀಕ್ಷಕರೇ, ಇದೊಂದು ಕತೆ ಇರಬಹುದು, ಆದ್ರೆ ಇದರಿಂದ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದದ್ದು ಸಾಕಷ್ಟಿದೆ. ಇದರಲ್ಲಿ ಬರುವಂತ ವ್ಯಾಪಾರಿ ಹಾಗೇನೆ ಇವತ್ತು ಎಲ್ಲರೂ ಕೂಡ ಗಿವ್ ಅಂಡ್ ಟೇಕ್ ಪಾಲಿಸಿಯಲ್ಲಿ ನಂಬಿಕೆಯನ್ನ ಇಟ್ಟಿದ್ದಾರೆ. ನಾವು ಪ್ರಕೃತಿಯಿಂದ ಏನಾದರೂ ಪಡೆದ್ರೆ ಅದಕ್ಕೆ ಪ್ರತಿಯಾಗಿ ಏನನ್ನಾದರೂ ಹಿಂದಿರುಗಿಸಿ ಕೊಡಬೇಕು ಅನ್ನೋದು ನಿಸರ್ಗದ ನಿಯಮ. ಪ್ರಕೃತಿ ಕೂಡ ನಮ್ಗೆ ಇದನ್ನೇ ನೀಡುತ್ತೆ. ಈ ಒಂದು ತತ್ವದ ಮೇಲೆ ನಂಬಿಕೆ, ನಿಷ್ಠೆ ಇರುವಂತ ಜನರೇ ಇವತ್ತು ಉದ್ಧಾರವಾಗಿ ಸೆಟಲ್ ಆಗಿರೋದು. ಯಾರಲ್ಲಿ ಈ ವ್ಯಾಪಾರದ ನೀತಿ ಇರಲ್ವೋ ಅವರು ಸದಾ ಇತರರಿಂದ ಬೇಡ್ತಾನೆ ಇರ್ತಾರೆ. ಕಥೆಯಲ್ಲಿ ಬರುವಂತ ಆ ಭಿಕ್ಷುಕನಿಗೆ ತನ್ನ ಅಸಲಿ ಶಕ್ತಿ ಮತ್ತು ಸ್ಥಾನ ಇದ್ಯಾವುದೂ ಕೂಡ ಗೊತ್ತಿರಲಿಲ್ಲ. ಅದನ್ನ ಯಾರೋ ಹೇಳಿದ ನಂತರ ಆತ ಬದಲಾದ. ಇವತ್ತು ಅನೇಕ ಯಶಸ್ವಿ ವ್ಯಕ್ತಿಗಳು ಯಶಸ್ಸಿನ ಶಿಖರ ಇರೋದಿಕ್ಕೆ ಇದೇ ಕಾರಣ. ಈ ಭಿಕ್ಷುಕನ ಯೋಚನೆ ಹಾಗೂ ಆಲೋಚನೆ ಬದಲಾಗಿದ್ದು ಅವನ ಬದುಕಿನ ಗತಿಯನ್ನೇ ಬದಲಿಸ್ತು. ಅದೇ ತರ ನಾವು ಕೂಡ ನಮ್ಮ ಸಂಕೀರ್ಣ ಯೋಚನೆಯನ್ನ ದೊಡ್ಡದಾಗಿ ಬದಲಿಸಿದರೆ ಅದು ಕೂಡ ನಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಈ ಯಶಸ್ಸು ಅನ್ನೋದು ನಮ್ಮೆಲ್ಲರ ಆಲೋಚನೆಯಲ್ಲಿ ಇರುತ್ತೆ. ನಿಮ್ಮನ್ನ ನೀವು ಎಲ್ಲಿವರೆಗೂ ಕೀಳಾಗಿ ಭಾವಿಸ್ತಿರೋ ಅಲ್ಲಿವರೆಗೂ ನೀವು ಅಲ್ಲೇ ಇರ್ತೀರಾ. ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಬಂದ್ರೆ, ನಿಮ್ಮ ಶಕ್ತಿಯ ಬಗ್ಗೆ ದೃಢ ನಂಬಿಕೆ ಇದ್ರೆ, ನಿಮ್ಮ ಆಲೋಚನೆ ದೊಡ್ಡ ಮಟ್ಟದಲ್ಲಿದ್ರೆ ಆಗ ಮಾತ್ರ ನೀವು ಯಶಸ್ವಿ ವ್ಯಕ್ತಿ ಅಂತ ಅನ್ಸೋದಿಕ್ಕೆ ಸಾಧ್ಯ. ನಿಮ್ಮ ಬಗ್ಗೆ ಇರುವಂತ ಕೀಳರಿಮೆ ಭಾವನೆಯನ್ನ ಈ ಕ್ಷಣನೇ ತೊಡೆದುಹಾಕಿ. ನಿಮ್ಮಿಂದಲೂ ಕೂಡ ಸಾಧನೆ, ಬದಲಾವಣೆ ಎಲ್ಲ ಕೂಡ ಸಾಧ್ಯ ಎಂಬ ಮನೋವಿಶ್ವಾಸ ಇರ್ಲಿ. ಇದ್ರ ಜೊತೆ ನಿಮ್ಮ ಪ್ರಯತ್ನ ಕೂಡ ಇರ್ಲಿ. ಆಗ ಯಶಸ್ಸು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆಲ್ಲ ಸಾಧನೆ ಕಡೆಗೆ ಹೋಗೋದಿಕ್ಕೆ ಪ್ರೇರೇಪಿಸಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.